ಆಕ್ಚುಲಿ ಒಳ್ಳೆ ಫುಡ್ ಕೊಡ್ಬೇಕು ಅಂತ ಜನಕ್ಕೆ ಆ ಕಾನ್ಸೆಪ್ಟ್ ಗೆ ನಾನು ಈ ಲೈನ್ ಗೆ ಬಂದಿದ್ದೀನಿ. ಎಲ್ಲರೂ ಈ ಕಲರು ಮತ್ತೆ ಟೇಸ್ಟಿಂಗ್ ಪೌಡರ್ ಎಲ್ಲ ಯೂಸ್ ಮಾಡೋದ್ರಿಂದ ಎಲ್ಲ ಹೆಲ್ತ್ ಹಾಳಾಗೋಗ್ತಾ ಇದೆ ಅಂತ, ಯಾಕೆಂದ್ರೆ ನಾನು ಹೈಯಿಂದ ಲೋ ವರ್ಗು ನೋಡ್ತಾ ಇದ್ದೀನಿ. ಇದು ಬರೀ ಭಾನುವಾರ, ಆಮೇಲೆ ಬೇರೆ ದಿನ ಬಂದ್ಬಿಟ್ಟು ನನಗೆ ನಾಟಿ ಕೋಳಿ ಬೇಕಂತ ನಿಂತ್ಕೊಳಕ್ ಹೋಗ್ಬಿಡಿ. ಆಹಾ, ಫಿಶ್ ಗ್ರೇವಿ ಅಂದ್ರೆ ಲೈಟಾಗಿ ಒಂದು ಹುಳಿ ಇರಬೇಕು. ಆ ಹುಳಿ ಇದ್ರೆ ಫಿಶ್ ಗ್ರೇವಿಗೆ ಒಂದು ಖುಷಿ. ಆ ಮೀನು ನಗುತ್ತೆ, ಹುಳಿ ಹಾಕೋರ್ಗು ಚೆನ್ನಾಗಿರುತ್ತೆ ಅಂತ. ಹಿಂದಿ ಹಾ, ಮತ್ತೆ ಕನ್ನಡ ಮಾತಾಡಿ. ನಮಸ್ಕಾರ, ನಾನು ಸಬರೀಶ್, ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಇವತ್ತು ನಾವೆಲ್ಲಿದೆ ಅಂದ್ರೆ JP ನಗರ್ ಡಾಲರ್ಸ್ ಕಾಲನಿ ಗೈಸ್. ಇವತ್ತು ಭಾನುವಾರದ ಬಾಡೂಟದ ಕಾರ್ಯಕ್ರಮ. ಇವತ್ತು ಯಾವ ಜಾಗ ಅಂದ್ರೆ ರತ್ನಾಸ್ ನಾಟಿ ಕಿಚನ್ ಅಂತ ಒಂದು ಜಾಗ. ಏನು ಕಾನ್ಸೆಪ್ಟ್ ಅಂದ್ರೆ, ರತ್ನಮ್ಮ ಅನ್ನೋರು ರತ್ನ ಮೆಸ್ನ ಒಂದು ಜಾಗದಲ್ಲಿ 6 ವರ್ಷಗಳಿಂದ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿಗೆ ಬರುವಂತ ಒಂದು ಕಸ್ಟಮರ್ ಅವ್ರ ಫುಡ್ ಮೇಲೆ ಇಷ್ಟಪಟ್ಟು ನಾನು ಹೋಟೆಲ್ ಮಾಡ್ಕೊಡ್ತೀನಿ, ಸ್ವಲ್ಪ ದೊಡ್ಡದಾಗಿ ಮಾಡ್ತೀರಾ ಅಂತ ಕೇಳಿ ಅವ್ರಿಗೆ ಒಂದು ಹೆಲ್ಪ್ ಆಗೋ ತರ ಮಾಡಿಸಿ ಈಗ ರತ್ನಾಸ್ ನಾಟಿ ಕಿಚನ್ ಅಂತ ರನ್ ಮಾಡ್ಕೊಂಡು ಬರ್ತಾರೆ ಗೈಸ್. ಜಸ್ಟ್ 1.5 ತಿಂಗಳಾಗಿದೆ, ಬಟ್ ಟೇಸ್ಟ್ ಒಂದು ಸೂಪರ್ ಆಗಿರುತ್ತೆ ಅಂತ ಹೇಳಿದ್ದಾರೆ. ಸೊ ನಾನು ಅದಕ್ಕೋಸ್ಕರ ವೇಟಿಂಗು, ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಭಾನುವಾರ ಬಂದ್ಬಿಟ್ರೆ ನಿಮಗೆ ನಾಟಿ ಕೋಳಿ ಸಾರು ಸಿಗಾವಡೆ ಪಾಪ್ಯುಲರ್ ಗೈಸ್. ನಾರ್ಮಲ್ ಡೇಸ್ ಅಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಮುದ್ದೆ ಪಕ್ಕ ಟು ಪಕ್ಕ ನಾಟಿ ಶೆಲ್ಯೂಡನ್ನ ಸರ್ವ್ ಮಾಡ್ಕೊಂಡು ಬರ್ತಾರೆ. 12 ಗಂಟೆಗೆ ಶುರು ಆದ್ರೆ ರಾತ್ರಿ ಒಂದು 12 ಗಂಟೆ ತನಕ ಟೈಮಿಂಗ್ಸ್. ಸೋಮವಾರ ಆದರೆ ಕಾಮನ್ ಆಗಿ ನಾನ್ ವೆಜ್ ಹೋಟೆಲ್ ರಜೆ ಇರುತ್ತೆ. ನಾವು ಬಂದಿದ್ರು ಭಾನುವಾರ, ಸೊ ಬನ್ನಿ ಹೋಗೋಣ, ಫುಡ್ನ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಅದಕ್ಕೆ ನಾವು ಮುಂಚೆ ನಮ್ಮ ಚಾನಲ್ ಹೊಸ ಮಾಡ್ತಾರೆ, ಲೈಕ್, ಶೇರ್, ಕಮೆಂಟು ಮರಿದೆ, ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಇವತ್ತು ಭಾನುವಾರದ ಊಟ ರತ್ನಾಸ್ ನಾಟಿ ಕಿಚನ್ ಅಲ್ಲಿ. ನೋಡೋಕಂತೂ ಪಬ್ ಇದ್ದಂಗೆ ಐತೆ, ಪಬ್ ಕಮ್ ನಾಟಿ ಸ್ಟೈಲ್ ಹೋಟೆಲ್. ಬನ್ನಿ ಮ್ಯಾಮ್, ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ರತ್ನ ಅಂತ. ಓಕೆ, ಏನು ಓನರ್ ಫುಲ್ಲು ಹೆವಿ ಹೈಪ್ ಕೊಡ್ತಾ ಇದ್ದಾರೆ, ಟೇಸ್ಟ್ ಮಾಡಿ ಸರ್ ಸಖತ್ತಾಗಿರುತ್ತೆ ಅಂತ. ಏನ್ ಕಾರಣ ಏನಿಲ್ಲ, ಆಕ್ಚುಲಿ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋದು ಒಂದು ಇದಿದೆ. ಓಕೆ, ಆಬ್ವಿಯಸ್ಲಿ. ಯಾವಾಗಿಂದ ಮಾಡ್ಕೊ ಬರ್ತಾ ಇದ್ದಾರೆ ಈ ಬಿಸ್ನೆಸ್? 15 ವರ್ಷ ಆಯ್ತು. 15 ವರ್ಷ? ಓಕೆ. ಇಲ್ಲ ಆಕ್ಚುಲಿ ನಮ್ದು ಬಿಸ್ನೆಸ್ ಸ್ಯಾರೀಸ್. ಹೌದಾ? ಇದು ಎಲ್ಲ ಫ್ರೆಂಡ್ ಸರ್ಕಲ್ ಇರೋದ್ರಿಂದ ಎಲ್ಲರೂ ಇದು ಮಾಡಿ ನೀವು ಇದಾಗತ್ತೆ, ಕ್ಲಿಕ್ ಆಗತ್ತೆ ಅಂದ್ರು. ಸೊ ಅವರು ಪುಷ್ ಮಾಡಿದಕ್ಕೆ ನಾನು ಬಂದು ಮಾಡ್ತಾ ಇದ್ದೀನಿ. ಓಕೆ, ನೀವು ಫಸ್ಟ್ ಓನರ್ ಹೇಳ್ದಂಗೆ ರತ್ನಾಸ್ ಮಿಸ್ ಅಂತ ಮಾಡ್ತಿದ್ವಿ ಅಂತ ಹೇಳ್ತಿದ್ರು. ಅದು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರಿ? ಅದು ಒಂದು 3 ವರ್ಷದಿಂದ ಮಾಡ್ತಿದ್ದೆ. ಮನೆಯಲ್ಲೇ ಮಾಡ್ಕೊ ಬರ್ತಿದ್ರ? ಇಲ್ಲ, 15 ವರ್ಷದಿಂದ ಮನೇಲಿ ಮಾಡ್ತಾ ಇದ್ದೀನಿ. ನಾನು ಮನೆಯಲ್ಲೇ ಮಾಡ್ತಿದ್ದೆ. ಈಗ ಒಂದ್ 3 ವರ್ಷದಿಂದ ನಾನು ಓಪನ್ ಮಾಡಿದೆ ಮೆಸ್ ಅನ್ನೋದು. ಓಕೆ ಓಕೆ. ಸೊ ಅವಾಗ ಇವರ ಮಣಿ ಸರ್ ಬಂದು ಅಲ್ಲಿ ಟೇಸ್ಟ್ ಮಾಡ್ಬಿಟ್ಟು ಚೆನ್ನಾಗಿದೆ ಮೇಡಮ್ ಮಾಡೋಣ ಜೊತೆಲಿ ಅಂತ, ಸೊ ಮಾಡ್ತಾ ಇದ್ದೆ. ಓಕೆ, ಹೆಂಗೆ ಈ ಟೇಸ್ಟ್? ಆಕ್ಚುಲಿ ನಮ್ಮ ಫಾದರ್ ತುಂಬಾ ಫುಡ್ಡಿ. ಹೌದಾ? ಸೊ ನನ್ಗೂ ಅದೇ ಇದು ಬಂದ್ಬಿಟ್ಟಿದೆ. ಸೊ ಅದರಿಂದ ನನ್ಗೆ ಅದೇ ಟೇಸ್ಟ್ ಬರ್ತ್ ಬಂದ್ಬಿಟ್ಟಿದೆ. ಯಾವ ಐಟಮ್ ಅಲ್ಲಿ ನೀವು ಸ್ಪೆಷಲ್ ಆಗಿ? ಎಲ್ಲ ಆಲ್ ಇನ್ ಒನ್, ವೆಜ್ ಆರ್ ನಾನ್ ವೆಜ್ ಎಲ್ಲ ಮಾಡ್ತೀರಾ ಚೆನ್ನಾಗಿ? ಎಲ್ಲ. ಓಕೆ. ಅಂಡ್ ಇವಾಗ ಇಷ್ಟ ಐಟಮ್ ಮಾಡಿದಿರಲ್ಲ, ಇದ್ರಲ್ಲಿ ನಮ್ಮಲ್ಲಿ ಬಂದವರು ಖಂಡಿತ ಟೇಸ್ಟ್ ಮಾಡ್ಲೇಬೇಕಂದ್ರೆ ಅಂದ್ರೆ ಟೇಸ್ಟ್ ಮಾಡ್ಲೇಬೇಕು ಅಂದ್ರೆ ಮಟನ್ ಚಾಪ್ಸ್, ಕುರ್ಗಿ ಚಿಕನ್, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಆಲ್ ಇನ್. ಫಿಶ್ ಕರಿ ನಂದು ತುಂಬಾ ಫೇಮಸ್. ಹೌದಾ? ಸೊ ಓಕೆ. ಅಂಡ್ ಮುದ್ದೆ ಕೂಡ ನಾವು ಟೇಸ್ಟ್ ಮಾಡಿದ್ವಿ. ಓಕೆ, ಸಾಫ್ಟ್. ಹೌದು. ಓಕೆ. ಅಂಡ್ ಸ್ಟಾರ್ಟರ್ಸ್ ಅಲ್ಲಿ ಯಾವ ಐಟಮ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀರಾ? ಮತ್ತೆ ಭಾನುವಾರ ಆದ್ರೆ ಈ ನಾಟಿ ಕೋಳಿ ಸಾರು ಹೇಳಿದ್ರು ಬೇರೆ. ನಾಟಿ ಕೋಳಿ ಸಾರು, ಗೀ ರೈಸ್ ನಂದು ತುಂಬಾ ಫೇಮಸ್. ಅದ್ರ ಜೊತೆ ಗೀ ರೈಸ್ ಚೆನ್ನಾಗಿರುತ್ತೆ. ಇವತ್ತು ನಾನು ಕೆಲಸ ಜಾಸ್ತಿ ಇತ್ತು ಅಂತ ಮಾಡಿಲ್ಲ ಅಷ್ಟೇ. ಓಕೆ. ಸೊ ಇಲ್ಲ ಅಂದ್ರೆ ನಂದು ನಾಟಿ ಕೋಳಿ ಸಾರು ಪ್ರತಿಯೊಂದು ನೀವೇ ಅಡುಗೆ? ಎಲ್ಲ. ಓಕೆ. ಸೊ ನಾನು ಯಾರನ್ನೋ ಇದು ಮಾಡ್ಕೋದಿಲ್ಲ. ಓಕೆ, ಈಗ ನಾಟಿ ರತ್ನಾಸ್ ನಾಟಿ ಕಿಚನ್ ನೀವೇ ಫುಲ್ ತಗೊಂಡು ಮಾಡ್ತಾ ಇರೋದು? ಓಕೆ. ಇದರ ಟೈಮಿಂಗ್ಸ್ ಹೋಟೆಲ್? ಟೈಮಿಂಗ್ಸ್ ಬೆಳಗ್ಗೆ 12ರಿಂದ ಸಾಯಂಕಾಲ 12ವರೆಗೂ ಇರುತ್ತೆ. ನೈಟ್ 12ವರೆಗೂ ಇರುತ್ತೆ ಹೇಳಿದ್ದಾರೆ. ಸೊ ಇರುತ್ತೆ. ಸೂಪರ್. ನಿಮ್ಮ ಮೋಟೋ ಏನು ಹೋಟೆಲ್ ಬಿಸ್ನೆಸ್ ಅಲ್ಲಿ? ಆಕ್ಚುಲಿ ಒಳ್ಳೆ ಫುಡ್ ಕೊಡ್ಬೇಕು ಅಂತ ಜನಕ್ಕೆ, ಆ ಕಾನ್ಸೆಪ್ಟ್ ಗೆ ನಾನು ಈ ಲೈನ್ ಗೆ ಬಂದಿದ್ದೀನಿ. ಸೊ ಎಲ್ಲರೂ ಈ ಕಲರು ಮತ್ತೆ ಟೇಸ್ಟಿಂಗ್ ಪೌಡರ್ ಎಲ್ಲ ಯೂಸ್ ಮಾಡೋದ್ರಿಂದ ಎಲ್ಲ ಹೆಲ್ತ್ ಹಾಳಾಗೋಗ್ತಾ ಇದೆ ಅಂತ, ಯಾಕೆಂದ್ರೆ ನಾನು ಹೈಯಿಂದ ಲೋ ವರ್ಗು ನೋಡ್ತಾ ಇದ್ದೀನಿ. ಸೊ ಎಲ್ಲ ಕಡೆ ಟೇಸ್ಟ್ ಮಾಡಿದಾಗ ನಂಗೆ ಅನ್ಸುತ್ತೆ ಎಲ್ಲ ಟೇಸ್ಟಿಂಗ್ ಪೌಡರ್ ಹಾಕಿದ್ದಾರೆ, ಸೊ ಯಾರು ಪ್ರಾಪರ್ ಆಗಿ ಮಾಡ್ತಾ ಇಲ್ಲ ಅಂತ. ಸೊ ಒಂದ್ ಕಾರಣಕ್ಕೆ ನಾನು ಲಿಂಟೋನಲ್ಲಿ ಬಂದು ಯಾವ್ದು ಇಲ್ಲ, ನೀವೇ ನೋಡಿದಿರ ಲೈವ್, ಯಾವ್ದು ನಾನು ಹಾಕಲ್ಲ, ಇದೇ ತರನೇ ನಾನು ಮಾಡೋದು. ಜನಕ್ಕೆ ಒಳ್ಳೆ ಫುಡ್ ಕೊಡ್ಬೇಕು, ಅದು ನನ್ನ ನಾಟಿ ಹೋಟೆಲ್ ಅಂದ್ರೆ ಫ್ಯಾಮಿಲಿಗಳು ಜಾಸ್ತಿ ಒಂಥರ ಮಿಲಿಟರಿ ಹೋಟೆಲ್ ಇದೆ ಅಂತ ಅನ್ಕೊಂಡ್ಬಿಡ್ತಾರೆ. ಹೌದು, ಇಲ್ಲ, ಈ ಜಾಗಕ್ಕೆ ಪ್ರತಿಯೊಬ್ರು ಬರ್ಬೋದು. ಆಂಬಿಯನ್ಸ್ ಹಂಗೆ ಇದೆ, ಅದ್ರ ಜೊತೆ ಫುಡ್ ನೆಕ್ಸ್ಟ್ ಲೆವೆಲ್ ಕೊಡ್ತಾ ಇದ್ದೀರಾ. ಓಕೆ, ತುಂಬಾ ಥ್ಯಾಂಕ್ಸ್ ಮ್ಯಾಮ್. ಥ್ಯಾಂಕ್ ಯು.
ಒಂದೊಂದಾಗಿ ಬರ್ತಾ ಇದೆ ಐಟಮ್ ಅಂತೂ. ಮ್ಯಾಂಡೇಟ್ರಿ ಆಗಿ ಭಾನುವಾರ ಬಂದಿದ್ದು ನಾಟಿ ಕೋಳಿ ಸಾರು ಅಂತೂ ಫಿಕ್ಸು ಬೇಕೇ ಬೇಕಂತ ಅದು ಹೇಳಿದ್ವಿ. ಅದ್ರ ಜೊತೆಗೆ ಒಂದೆರಡು ಸ್ಟಾರ್ಟರ್ ಇದೆ, ಮಟನ್ ಬಿರಿಯಾನಿ. ನಾವು ಬರಬೇಕಾದ್ರೆ ಬಿಸಿ ಬಿಸಿಯಾಗಿ ದಮ್ ತೆಗಿತಿದ್ರು, ಸಿಗಾವಡೆ ಟೆಂಪ್ಟಿಂಗು ಆಗ ಅಮ್ಮ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಸೊ ಅದೊಂದು ಹೇಳಿದ್ದೀವಿ, ಮುದ್ದೆ ಹೇಳಿದ್ದೀವಿ. ಪ್ರತಿಯೊಂದು ಬರಲಿ, ನಾಟಿ ಸ್ಟೈಲ್ ಊಟ. ಆ್ಯಂಬಿಯನ್ಸ್ ಹೆಂಗಿದೆ ಗೊತ್ತಾ, ಒಂದು ಫ್ಯೂಷನ್ ಫೀಲ್ ಕೊಡುತ್ತೆ ನಿಮಗೆ. ಇಲ್ಲಂತೂ ಕುತ್ಕೋಬೇಕಾದ್ರೆ ಕೆಫೆಯಲ್ಲಿ ನಾಟಿ ಸ್ಟೈಲ್ ಊಟ. ಬನ್ನಿ, ಕೆಫೆ ಬೇಕಂದರೆ ಕೆಫೆ ತಿನ್ನಿ. ಹಾವನ್ ಗುರು ಕೆಫೆ ಎಲ್ಲ ತಿಂತಾನಂತ ಅನಿಸಿದ್ರೆ ನಾಟಿ ಸ್ಟೈಲ್ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಒಂಥರ ಯಾವಾಗಲೂ ಒಂದು ರಾಗ್ ನೋಡ್ತಾ ಇರ್ತೀವಿ ನಾಟಿ ಸ್ಟೈಲ್ ಹೋಟ್ಲ್ಗಳಂದ್ರೇ. ಇದೊಂಥರ ಪ್ಲೆಸೆಂಟಾಗಿ, ಒಂಥರ ಐ ಕ್ಯಾಚ್ ಆಗಿ, ಎಲಿಗೆಂಟ್ ಲುಕ್ಕಲ್ಲಿ ನಾಟಿ ಸ್ಟೈಲ್ ತಿನ್ನೋದು ಒಂಥರ ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಲಿಟ್ರಲಿ ಬೋರ್ಡ್ ಗೊತ್ತಾಗಲ್ಲ, ದೊಡ್ಡದಾಗಿ ಲಿಂಟೋ ಕೆಫೆ ಅಂತ ಮಾತ್ರ ಹಾಕೋಬಿಟ್ಟಿದ್ದಾರೆ, ಚಿಕ್ಕದಾಗಿ ರತ್ನಾಸ್ ಕೆಫೆ ಏನದು ನಾಟಿ ಕಿಚನ್ ಅಂತ ಇರುತ್ತೆ. ಲೊಕೇಶನ್ ಪ್ರಾಪರಾಗಿ ಪಿನ್ ಮಾಡ್ತೀವಿ. ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ಅಂತ ನೋಡೋಣ, ಬರ್ಬೋದಾ ಬರೋದು ಬೇಡವಾ ಅಂತ. ಎಲ್ಲ ಐಟಮ್ ಬಂದ್ಬಿಡ್ಲಿ, ಒಟ್ಟಿಗೆ ಟೇಸ್ಟ್ ಮಾಡಿಬಿಟ್ಟು ಹೇಗಿದೆ ಅಂತ ನೋಡುವ. ಓಕೆ, ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ರೈತಾ ಭಯ್ಯ, ಏಕ್ ಮುದ್ದೆ, ರಾಗಿ ಬಾಲ್. ಕನ್ನಡ, ಹಿಂದಿ ವಾಲ, ಹಿಂದಿ. ಹಾಂ, ಮತ್ತೆ ಕನ್ನಡ ಮಾತಾಡಿ. ಬಿಸಿ 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 ಬಿಸಿ. ನಾವು ಬರಬೇಕಾದ್ರೆ ಕುಕಿಂಗ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಪ್ರತಿಯೊಂದು ಬಿಸಿ ಕೊಟ್ಟಿದ್ದಾರೆ. ಬಿರಿಯಾನಿ ಲೈಟಾಗಿ ಒಂದು ಮಾಯಿಸ್ಟ್ ಫೀಲಿಂಗು. ನೋಡಬೇಕಾದ್ರಂತೂ ಟೇಸ್ಟ್ ಮಾಡಿ ಹೇಗಿದೆ ಅಂತ ನೋಡೋಣ. ಹೇಗಿದೆ ಅಂತ ನೋಡಿ, ರತ್ನಾಸ್ ಮೆಸ್ ಅಂತ ನಡೆಸ್ಕೊಂಡು ಬರ್ತಿರೋಂಥ ಒಂದು ಜಾಗಕ್ಕೆ ಕಸ್ಟಮರ್ ಹೋಗ್ಬಿಟ್ಟು ನಾನು ಕೆಫೆ ಮಾಡಿಕೊಂಡು ಬರ್ತಾಯಿದ್ದೀನಿ, ಅಲ್ಲಿ ಬನ್ನಿ ಕ್ಲಬ್ ಮಾಡಿಕೊಂಡು ನಾನ್ ವೆಜ್ ನಾಟಿ ಸ್ಟೈಲ್ ಸೆಲ್ ಮಾಡೋಣ ಅಂತ ಅವ್ರನ್ನ ಕರ್ಕೊಬಂದು ಕಿಚನಲ್ಲೇ ಕೂರಿಸಿ ಫುಲ್ ಸೆಟಪ್ ಹಾಕಿ ನೀವೇ ಮಾಡ್ಕೊಳ್ಳಿ ಅಂತ ಹೇಳಿ ಒಂದು ಇದನ್ನು ಕೊಟ್ಟಿದ್ದಾರೆ. ಚೆನ್ನಾಗಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಲೇಡಿ ತುಂಬ ಪಾಪ್ಯುಲರ್ ಅಂತೆ. ಟೇಸ್ಟ್ ಮಾಡಿ ನೋಡೋಣ. ಲಿಟ್ರಲಿ ಘಮ ಚೆನ್ನಾಗಿದೆ, ಬಟ್ ಟೇಸ್ಟ್ ನೋಡ್ಬೇಕು ಹೇಗಿದೆ ಅಂತ. ಮುದ್ದೆ ತಗೊಬರಲಿ ಬಾಸು, ಟೇಸ್ಟ್ ಮಾಡಿಬಿಟ್ಟು ನೋಡುವ. ಈಗ ಕ್ಯಾ ಹೈ ಭಯ್ಯ? ಮಟನ್ ಚಾಪ್ಸ್. ಹಾಂ ಬಸ್, ಮುದ್ದೆ. ಇದೊಂದು ಮಾತ್ರ ಗೊತ್ತು, ನಾಟಿ ಕೋಳಿ ಸಾರು, ಅದು ಮಟನ್ ಚಾಪ್ಸು. ಇದು ಚಿಲ್ಲಿ ಚಿಕನ್ ಇದ್ದಂಗಿದೆ, ಚಿಕನ್ ಫ್ರೈ ಇದ್ದಂಗಿದೆ, ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ಅದಕ್ಕೆ ರೈತಾ ಪ್ರತಿಯೊಂದು ಕೊಟ್ಟಿದ್ದಾರೆ. ಅವ್ನು ಬರಲಿ, ನಾವು ಸ್ಟಾರ್ಟರಿಂದ ಹೋಗ್ಬಿಟ್ಟು ನಂತರ ಮುದ್ದೆ ಟೇಸ್ಟ್ ಮಾಡೋಣ. ಮುದ್ದೆ ಬರೋಂಗೆ ಕಾಣ್ತಾ ಇಲ್ಲ. ಮಟನ್ ಚಾಪ್ಸಿಂದ ಟ್ರೈ ಮಾಡೋಕೆ ಹೋಗೋಣ. ನಾಟಿ ಕೋಳಿ ಕಾಯ್ತಾ ಇರೋದೇ ಆ ಮುದ್ದೆಗೋಸ್ಕರ. ಓ ಮೈ ಗಾಡ್, ಒಳ್ಳೆ ಮಟನ್ ಚಾಪ್ಸ್ ಅಂತಲೇ ಹೇಳ್ಬೋದು. ಲೈಟಾಗಿ ಹಂಗೆ ಗ್ರೇವಿ ಹಾಕ್ಕೊಂಡು, ಎಷ್ಟು ದೊಡ್ಡ ಪೀಸ್ ಅಂತ ನೋಡಿ. ವಾವ್, ಸೋ ಸಾಫ್ಟು, ಉದ್ರಿಯಾಗಿ ಆಗ್ತಾಯಿದೆ. ಬಿಡಿ 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 ಮಟನ್ನು. ಜಸ್ಟ್ ಒಂದು ಲೈಟ್ ಪ್ರೆಸ್ ಕೊಟ್ಟರೆ ಸಾಕು, ಕ್ಲೀನಾಗಿ ಕಾಣಿಸುತ್ತೆ. ಒಂದು ಟೆಂಡರಿ ಮೀಟು, ಜ್ಯೂಸಿ ಟೆಕ್ಸ್ಚರು. ಟೇಸ್ಟ್ ಮಾಡುವ. ಗ್ರೇವಿ ಟೇಸ್ಟು ನೆಕ್ಸ್ಟ್ ಲೆವೆಲು, ಮಟನ್ ಕ್ವಾಲಿಟಿ ನೆಕ್ಸ್ಟ್ ಲೆವೆಲ್. ಆ ಜ್ಯೂಸಿನೆಸ್ ಇದೆ, ಮೀಟ್ ಫ್ಲೇವರ್ ಅಂತೂ ಗ್ಯಾರಂಟಿ ಫೀಲ್ ಮಾಡ್ತೀರಾ. ಬಟ್ ಇನ್ನೂ ಸ್ವಲ್ಪ ಬೇಯಬೇಕಿತ್ತು. ಲೈಟಾಗಿ ಬಂದಿದ್ರಂತೂ ಪ್ರಾಪರ್ ಟೇಸ್ಟ್ ಅಂತಲೇ ಹೇಳ್ಬಿಡ್ತೀನಿ. ಇದಂತೂ ಚಿಕ್ಕದಾಗ್ತೀನಿ. ಆ ಬಾಯೆಲ್ಲ ಗ್ರೇವಿ ಜೊತೆಗೆ ಹಿಡ್ಕೊಂಡಿದ್ದಾಗ ಒಂದು ಪ್ರೆಸ್ ಕೊಟ್ಟಿದ ತಕ್ಷಣ ಒಂದು ಫೀಲ್ ಆಗ್ತೀರ ನೋಡಿ. ಕೆಫೆಯಲ್ಲಿದ್ದೀನ, ಒಂದು ಎಲ್ಲಿ ಮಿಲ್ಟ್ರಿ ಹೋಟ್ಲಿದ್ದೀನ ಅಂತ ಒಂದು ಲೈಟ್ ಕನ್ಫ್ಯೂಸ್ ಕೊಡುತ್ತೆ. ಬೆಸ್ಟು. ಮುದ್ದೆ ಬಂತು, ಥ್ಯಾಂಕ್ಸ್ ಸರ್. ಮುದ್ದೆ, ವೆಯ್ಟಿಂಗ್ ಫಾರ್ ದಿಸ್ ಮುದ್ದೆ ಅಂತಲೇ ಹೇಳ್ಬೋದು. ವಾವ್, ಸಾಫ್ಟ್ ಮುದ್ದೆ, ಅಲ್ಲಲ್ಲಿ ಗುಲು 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 ಅಂತ ಇದೆ. ಒಂದು ರಾಗಿ ಹಾಲು ಬಾಯಿ ನೋಡಿದ್ರೆ ಯಾವ ಥರ ಇರುತ್ತೆ, ಸೇಮ್ ಅದೇ ಥರ ಇದೆ ಕನ್ಸಿಸ್ಟೆನ್ಸಿ. ಒಂದು ಸ್ಪೂನ್ ತಗೊಂಡು ನೋಡಿ. ಇದು ಬರೀ ಭಾನುವಾರ, ಆಮೇಲೆ ಬೇರೆ ದಿನ ಬಂದ್ಬಿಟ್ಟು ನನಗೆ ನಾಟಿ ಕೋಳಿ ಬೇಕಂತ ನಿಂತ್ಕೊಳ್ಳೋಕೆ ಹೋಗ್ಬಿಡಿ. ಘಮ ಅಂತೂ ಅಯ್ಯೋ. ವಾವ್, ತಗೊಂಡು ಗ್ರೇವಿನೂ ಹಾಕ್ಕೊಂಡು ಟೇಸ್ಟ್ ಮಾಡೋಣ. ಹಂಗೆ ಮುದ್ದೆ ಹೇಗಿದೆ ಗೊತ್ತಾ, ಅಯ್ಯೋ ಮುಟ್ಟಬೇಕಾದ್ರೆ ಆ ಲೆವೆಲ್ಗೊಂದು ಮೃದು ಅಂತ ಹೇಳ್ಬೋದು. ಒಂದು ಬೈಟ್ ಬಾಯೊಳಗೆ ಯಾವಾಗ ಹೋಯ್ತು, ಅದಾದಮೇಲೆ ಗಂಟ್ಲೊಳಗೆ ನುಂಗಿ ಹೊಟ್ಟೆಗೆ ಯಾವಾಗ ಹೋಯ್ತು ಅಂತ ಲೈಟಾಗಿ ಒಂದು ಕನ್ಫ್ಯೂಸು. ಆ ಲೆವೆಲ್ಗೆ ಸಾಫ್ಟ್ ಇದೆ. ಸುಮಾರು ಜನ ಗಟ್ಟಿ ಇಷ್ಟಪಡ್ತಾರೆ. ನನಗೆ
ಅವ್ರವ್ರ ಮನೇಲಿ ಯಾವ ಥರ ಮಾಡ್ತಾರೆ ಆ ಥರ ಇಷ್ಟಪಟ್ಟು ನಮ್ಮಲ್ಲಿ ಸಾಫ್ಟ್ ಮಾಡ್ತಾರೆ. ದಿ ಬೆಸ್ಟು. ರೈಸ್ ಇಲ್ಲ, ಬರೀ ರಾಗಿನೇ, ಬಟ್ ಸೂಪರ್ ಟೇಸ್ಟಲ್ಲಿದೆ. ರೀಸೆಂಟ್ ಟೈಮಲ್ಲಿ ತಿಂತಿರುವಂಥ ಒಂದು ಅಲ್ಟಿಮೇಟ್ ನಾಟಿ ಸ್ಟೈಲ್ ಹೋಟೆಲು. ಕನ್ಫ್ಯೂಸ್ ಆಗುತ್ತೆ ಕೆಫೆಲಿ ಈ ಥರ ಟೇಸ್ಟ್ ಕೊಡಬಹುದಾ ಅಂತ, ಬಟ್ ಕುಕ್ ಮಾಡೋರು ಆ ಥರ. ಬೆಸ್ಟ್ ನಾಟಿ ಕೋಳಿ. ಓವರ್ ತಿಳಿ ಇರಲ್ಲ, ಲೈಟಾಗಿ ಮಸಾಲೆ ಭರಿತವಾಗಿರುತ್ತೆ. ಒಂದು ಸೆಮಿ ಕನ್ಸಿಸ್ಟೆನ್ಸಿ. ಆ ಫ್ಲೇವರು, ಆ ಸ್ಟಾಕ್ ಟೇಸ್ಟ್ ಒಂದು ತಿಳಿದಿರೋದು ಯಾವ ಥರ ಹೆಂಗಿದೆ ಗೊತ್ತಾ. ಬೆಸ್ಟ್ ಒಂದು ಮಿಕ್ಸ್ಚರ್ ಅಂತಲೇ ಹೇಳ್ಬೋದು. ಇವನ್ನೆಲ್ಲ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು, ಅದ್ಭುತವಾಗಿರುತ್ತೆ. ಬೆಸ್ಟ್. ಭಾನುವಾರ ಈ ಥರ ಇದ್ದರೆ ಮಜಾ ಇರುತ್ತೆ. ಇದೆಲ್ಲ ತಿಂದಾದ್ಮೇಲೆ ಲೈಟಾಗಿ ಸ್ವಲ್ಪ ಸ್ವೀಟು ತಿನ್ಕೊಂಡೋಗಿ ಮಲಗಿದ್ವಿ ಅಂದ್ಕೊಳ್ಳಿ, ಆಹಾ ಸ್ವರ್ಗದ ಬಾಗಿಲ ಹತ್ರ ಹೋಗಿ ಮುಟ್ಬಿಟ್ಟು ಬಂದಂಗೆ ಇರುತ್ತೆ. ಆಪೋಸಿಟಲ್ಲಿ ನಮ್ಮ ಜಿಮ್ ಟ್ರೈನರ್ನು ಕರ್ಕೊಬಂದು ಬಿಡಿದ್ದೀನಿ, ನಗ್ತಾ ಹೋಗ್ರೆ. ಸೊ ಈಗ ಚಿಲ್ಲಿ ಚಿಕನ್ನು ಆ್ಯಸ್ ಯೂಶುವಲ್ ಹೇಳುವಲ್ಲ, ಅದನ್ನು ಟೇಸ್ಟ್ ಮಾಡೋಣ. ಗೋರವಾಗಿದೆ ಆ ಖಾರವಂತೂ. ಚಿಲ್ಲಿ ಚಿಕನ್, ಮೆಣಸಿನ್ಕಾಯಿ ನೋಡಿ, ಒಂದು ಪೀಸ್ ತೆಗೆದ್ರೆ ಅದ್ರ ಮೇಲಂತೂ ಮಿನಿಮಮ್ ಆಗಿ ಒಂದು 2 ಚಿಲ್ಲಿ ಇದ್ದೇ ಇರುತ್ತೆ. ಮಸಾಲೆ ಭರಿತ, ಬಟ್ ಆಯಿಲಿ, ಸ್ವಲ್ಪ ಆಯಿಲಿ. ಬಟ್ ಹಿಂಗಿದ್ರೇ ಒಂದೊಂದು ಕಡೆ ತಿಂತಾರೆ, ಚೆನ್ನಾಗಿರುತ್ತೆ. ಹೇಗಿದೆ ನೋಡಿ, ಒಂದು ಪ್ರೆಸ್ ಕೊಡ್ತೀನಿ ನೋಡಿ, ಲೈಟ್ ಪ್ರೆಸ್ ಅಷ್ಟೇ. ಭಯ್ಯ 1 ಮಿನಿಟ್ ಭಯ್ಯ. ವಾ, ಮೇಲ್ಗಡೆ ಇರೋದಂತೂ ಅಷ್ಟು ಕ್ರೀಮಿ ಟೆಕ್ಸ್ಚರು. ಈ ಥರ ಇದ್ದರೆ ಆ ಚಿಲ್ಲಿ ಚಿಕನ್ಗೆ ಒಂಥರ ಮಜಾ ಅಂತ ಹೇಳ್ಬೋದು. ಸೊ ಲೆಟ್ಸ್ ಟೇಸ್ಟ್ ದಿಸ್. ಖಾರ 2 ತುಟಿಗೂ ಮಸಾಲ ಅಂಟಿದೆ ಒಳಗೆ ಹಾಕ್ಬಿಡಿ. ಸ್ಪೈಸಿ ಇಷ್ಟಪಡೋರು ಮಸ್ಟು ಟ್ರೈ ಮಾಡಿ. ಮೀಟು ಎರಡುವೇ ಬೆಸ್ಟು, ಬಿಕಾಸ್ ಆ ಟೆಂಡರ್ ಇದೆ, ಆ ಕ್ವಾಲಿಟಿ ಮೀಟ್ನ ಯೂಸ್ ಮಾಡ್ತಾ ಇದ್ದಾರೆ. ಬೆಸ್ಟ್ ಆಗಿದೆ. ಕಚ್ತಾ ಮೀಟ್ ಫ್ಲೇವರು, ಆ ಮಸಾಲ ಫ್ಲೇವರು, ಹಸಿಮೆಣಸಿಕಾಯಿ ಫ್ಲೇವರು, ಆ ಖಾರ, ಆ ರುಚಿ, ಶೋ ಸ್ಟಾಪರ್. ಈ ಲೆವೆಲ್ಗೆ ಎಕ್ಸೈಟ್ ಆಗಿದ್ದು ಲಾಸ್ಟ್ ವೈನಾಡಲ್ಲಿ ಇಬ್ರಾಹಿಂ ಹೋಟ್ಲಲ್ಲಿ. ಅದಾದಮೇಲೆ ನಾನು ಇಲ್ಲೇ ಎಕ್ಸೈಟ್ ಆಗ್ತಾ ಇರೋದು. ಆ ಲೆವೆಲ್ಗಿದೆ ಟೇಸ್ಟು. ಒಬ್ಬೊಬ್ಬರು ನಾಟಿ ಸ್ಟೈಲ್ ಹೋಟೆಲ್ ಅಂದ ತಕ್ಷಣ ಫ್ಯಾಮಿಲಿ ಹೋಗ್ಬೋದಾ, ಚೆನ್ನಾಗಿರುತ್ತೆ ಅಂತಲೇ ಯೋಚನೆ ಮಾಡ್ತಿರ್ತಾರೆ. ಯಾರು ಬೇಕಾದರೂ ಬರ್ಬೋದು ಇಂಥ ಜಾಗಗಳಿಗೆ, ಹಂಗಿರುತ್ತೆ. ಆ್ಯಂಬಿಯನ್ಸ್ ಬೇಕಾ, ಒಳ್ಳೆ ಆ್ಯಂಬಿಯನ್ಸು. ಕ್ವಾಲಿಟಿ ಬೇಕಾ, ಕ್ವಾಲಿಟಿ ಇದೆ. ಸರ್ವಿಸ್ ಬೇಕಾ, ಒಳ್ಳೆ ಸರ್ವಿಸ್ ಇದೆ. ಬೆಸ್ಟ್ ಸ್ಪಾಟು, ಬೆಸ್ಟ್ ಪಾಯಿಂಟು. ಬಂದು ಟೇಸ್ಟ್ ಮಾಡಿ. ಇದೊಂದು ಹಾಕ್ಕೊಂಡು ಫಿಶ್ ಇದೆ, ಚಿಕನ್ ಫ್ರೈ ಇದೆ, ಬಿರಿಯಾನಿ ಟೇಸ್ಟ್ ಮಾಡೋಣ. ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿ, ಅದರಲ್ಲೂ ನಮಗೆ ನಾಟಿ ಸ್ಟೈಲ್ ಅಂದರೆ ಪ್ರಾಣ, ಅದೇ ತುಂಬ ಇಷ್ಟಪಡ್ತೀವಿ. ಮೀಟ್ ನೋಡಿ ಎಷ್ಟು ಹಾಕವ್ರೆ, ಅದರ ವಿತ್ ಚರ್ಬಿ ಪೀಸು. ಚಿಕನ್ ತೊಗೊಂಡಿದ್ದೀವಿ, ಬಟ್ ನನ್ನ ಸಜೆಷನ್ ಬಿರಿಯಾನಿ ಅಂದ್ರೆ ಮಟನ್ ಬಿರಿಯಾನಿನೇ ಚಂದ. ಒಂದು ಮಾಯಿಸ್ಟ್ ಫ್ಲೇವರಲ್ಲಿದೆ. ಯಪ್ಪ ಯಾವನ್ಗರು. ಮಟನ್ ಸೈಜು ಎರಡರಲ್ಲೂ ತುಂಬ ಚೆನ್ನಾಗಿ ಹಾಕಿದ್ರು ನೋಡಿ. ವಾವ್, ಲುಕ್ ಅಟ್ ದ ಜ್ಯೂಸಿನೆಸ್ ಗೈಸ್. ಜ್ಯೂಸಿ ಮೀಟು ಮಜಾ ಇದೆ. ಮಟನ್ ಲವರ್ಸ್ಗೆ ಒಂದು ಒಳ್ಳೆ ಸ್ಪಾಟು, ಟ್ರೈ ಮಾಡಿ. ಈ ಹೊಟ್ಟಿರೋ ಟೇಸ್ಟ್ಗಂತೂ ಕೆಫೆ ಹೊಡುತ್ತಲ್ಲೂ ಗೊತ್ತಿಲ್ಲ, ನಾಟಿ ಸ್ಟೈಲಂತೂ ಕಿತ್ಕೊಂಡು ಹೋಗುತ್ತೆ. ಲೆಟ್ಸ್ ಟೇಸ್ಟ್ ದಿಸ್. ಚೆನ್ನಾಗಿದೆ. ಒಂದು ಪ್ರಾಪರ್ ನಾಟಿ ಮಸಾಲ, ಖಾರ ಇದೆ, ಘಾಟ್ ಇದೆ, ಮಟನ್ ಫ್ಲೇವರ್ ಇದೆ. ಲೈಟಾಗಿ ಟೊಮೊಟೊ ಹಾಕಿದ್ದಾರೆ, ಅದರ ರುಚಿ ಹುಳಿವಂತೂ ಲೈಟಾಗಿ ನಿಮಗೆ ಶೇಡ್ ಡಾಮಿನೇಟ್ ಮಾಡುತ್ತೆ. ಬಟ್ ಇಟ್ಸ್ ಗುಡ್ ಗೈಸ್. ಕಮರ್ಷಿಯಲ್ ಆಸ್ಪೆಕ್ಟಲ್ಲಿ ಇರೋಲ್ಲ ನಿಮಗೆ ಮಟನ್ ಬಿರಿಯಾನಿ ಅಂತೂ. ಒಂದು ಹೋಮ್ಲಿ ಮನೆಯಲ್ಲಿ ಮಾಡಿದ್ರೆ ಯಾವ ಥರ ಇರುತ್ತೋ ಬಿರಿಯಾನಿ ಅದೇ ಥರ ಕನ್ಸಿಸ್ಟೆನ್ಸಿ ಇರುತ್ತೆ, ಅದೇ ಥರ ಟೇಸ್ಟ್ ಇರುತ್ತೆ. ಒಂದು ಹೋಮ್ ಮೇಡ್ ಬಿರಿಯಾನಿ ಅಂತಲೇ ಹೇಳ್ಬೋದು. ಚಿಲ್ಲಿ ಚಿಕನ್ ತಿಂದಿದ್ದಕ್ಕಂತೂ ಯಾವ್ಯಾವ ಕಡೆ ನೀರು ಬರೋಕ್ಕೆ ಆಗುತ್ತೆ ಎಲ್ಲ ಕಡೆಯಿಂದನೂ ಸುರಿತಾ ಇದೆ. ಮಟನ್
ಮಟನ್ ಹೆವಿ ಮಸಾಲೆ ಹಿಡಿದಿಲ್ಲ. ಒಂದು ರಾ ಮಟನ್ನ ಜಸ್ಟ್ ಬೇಯಿಸ್ಬಿಟ್ಟು ಕೊಟ್ಟರೆ ಯಾವ ಥರ ಟೇಸ್ಟ್ ಇರ್ತದೆ ಸೇಮ್ ಟು ಸೇಮ್ ಅದೇ ಚೆನ್ನಾಗಿದೆ. ಹಾಗೆ ತಿಂದ್ರೇ ಚೆನ್ನಾಗಿದೆ. ಓಲಾಗಿ ಹೇಳ್ಬೇಕಂದ್ರೆ ಒಂದು ಹೋಮ್ ಮೇಡ್ ಬಿರಿಯಾನಿ. ಚಿಕನ್ ಬಿರಿಯಾನಿ ಕೊಡಿದೆ. ಚಿಕನ್ ಬಿರಿಯಾನಿ ನನಗೆ ಬೇಡ, ಹೆವಿ ಅನಿಸ್ಬಿಡ್ತು. ಲೈಟಾಗಿ ಮೊಸರು ಹಾಕ್ಕೊಂಡಿದ್ದೇನೆ, ತಿಂದ್ಬಿಟ್ಟು ಚಿಕನ್ ಫ್ರೈ ಫಿಶ್ ಗ್ರೇವಿ ತಿಂದ್ಬಿಟ್ಟು ನಾನು ಕೂಡ ಹೊರಡ್ತೀನಿ ಗೈಸ್. ವಾವ್, ಒಂದು ಒಳ್ಳೆ ಮೊಸರು ಬಜ್ಜಿ ತಿಕ್ಕಿದೆ. ಅದ್ಭುತ. ಮಟನ್ ಬಿರಿಯಾನಿ ತಿನ್ನಿ ಮನೆ ಥರ ಅನಿಸುತ್ತೆ. ಮೊಸರು ಬಜ್ಜಿ ಹಾಕೊಂಡು ತಿನ್ನಿ ಕಿತ್ತುಕೊಂಡು ಹೋಗುತ್ತೆ ಟೇಸ್ಟು, ಬಿಕಾಸ್ ತಿಕ್ಕಿದೆ. ಯಾವ ಐಟಮ್ ತಿನ್ನೋ ಕ್ವಾಲಿಟಿ ವೈಸಲ್ಲಿ 1% ಅವ್ರು ಸ್ಯಾಕ್ರಿಫೈಸ್ ಮಾಡಿಲ್ಲ. ಟೇಸ್ಟ್ ವೈಸ್ ಅಂತೂ ಅಷ್ಟು ಅಲ್ಟಿಮೇಟ್ ಇದೆ. ಆನ್ ಪಾಯಿಂಟಲ್ಲಿ ಗೊತ್ತಾಗುತ್ತೆ. ಕಾನ್ಸಂಟ್ರೇಟೆಡ್ ಮಸಾಲ ಒಂದು ಒಳ್ಳೆ ಟೇಸ್ಟು. ಬಾಯಿಗಂತೂ ಎಲ್ಲ ಸೆಲ್ಗಳು ಕಿತ್ತು ಎದ್ದೋಳು ಬಿಡುತ್ತೆ ಆಗಿದೆ. ಸ್ಪೈಸಿ ಅಂತೂ ಮೊಸರು ಬಜ್ಜಿ ಎಕ್ಸ್ಟ್ರಾ ಇಸ್ಕೊಂಡು ತಿನ್ನಿ, ಸಖತ್ ಟೇಸ್ಟು. ಚಿಕನ್ ಫ್ರೈ ಟೈಮು ಖಾರ ಗುರು. ಸ್ಪೈಸಿ ಲವರ್ಸ್ ಬನ್ನಿ, ತಿತ್ತ ಬಾಯೆಲ್ಲ ಉರಿ ಹತ್ಕೊಬಿಡ್ತು ನನಗಂತೂ. ಚೆನ್ನಾಗಿದೆ. ಕೆಂಪು ಮಸಾಲ, ಸ್ವಲ್ಪ ಗಟ್ಟಿ ಮಸಾಲ, ತಿಕ್ಕಿದೆ. ಸುಕ್ಕ ಟೈಪಲ್ಲಿ ಮಾಡಿದ್ದಾರೆ. ಮಸಾಲ ಅಂತೂ ಚಿಕನಲ್ಲಿ ಹಂಗೆ ಅಂಟುಬಿಟ್ಟಿದೆ. ಟೇಸ್ಟ್ ಮಾಡೋಣ. ಚೆನ್ನಾಗಿದೆ. ಖಾರ ಸ್ವಲ್ಪ ಜಾಸ್ತಿ ಖಾರ. ವಾವ್, ಒಣಮೆಣಸಿನಕಾಯಿ ಫ್ಲೇವರ್, ಅದಾದಮೇಲೆ ಜಿಂಜರ್ ಗಾರ್ಲಿಕ್ ಫ್ಲೇವರ್ ಅಂತೂ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ತುಂಬ ಡಾಮಿನೇಟ್ ಮಾಡ್ತಿದೆ. ಒಂದು ತಿಕ್ ಮಸಾಲ ಚಿಕನಲ್ಲಿ ಕ್ಲೀನಾಗಿ ಹಿಡಿದಿರುತ್ತೆ, ಅಷ್ಟು ಕಾನ್ಸಂಟ್ರೇಟೆಡ್ ಆಗಿದೆ. ಅನ್ಕೊಂಡು ಹೋಯ್ತಿದ್ದಾರಪ್ಪ. ಇದಕ್ಕೊಂದು ಪರೋಟ ಚಪಾತಿ ಇದ್ರೆ ಚೆನ್ನಾಗಿರುತ್ತೆ. ಬಟ್ ರೈಟಾಗಿ ಒಂದು ಟ್ಯಾಂಗಿ ಹೊಡಿತಿದೆ ಹುಳಿ. ಥರ ಹೆವಿ ಆದಂಗೆ ಅನ್ಸ್ಬಿಡ್ತು ನನಗಂತೂ. ತಿಂದಿರೋದು ಎಲ್ಲನೂ ಬೆಸ್ಟು. ಹುಳಿ ಇಷ್ಟಪಡೋರು ಇದನ್ನು ಟ್ರೈ ಮಾಡಿ. ನನಗೆ ಟ್ಯಾಂಗಿ ಅಂದರೆ ಜಾಸ್ತಿ ಸೆಟ್ ಆಗಲ್ಲ. ಮುದ್ದೆ ಇದೆ. ಲಾಸ್ಟಾಗಿ ಫಿಶ್ ಗ್ರೇವಿ, ಫಿಶ್ ತಿಂದ್ಬಿಟ್ಟು ಹೊಡ್ತೀನಿ. ವಾವ್, ಹೇಗಿದೆ ನೋಡಿ. ಇದು ಮೇಲೆ ಹಾಕ್ಕೊಂಡು ರೂಪ್ ಚೆಂದಿದ್ದಂಗಿದೆ ಇದೊಂದು ಫಿಶ್ ನೋಡೋಕ್ಕೆ. ಹಂಗೆ ಈ ಮೀನನ್ನ ವಾವ್ ತೆಗೆದು ಹಿಂಗೆ ಹಾಕ್ಕೊಂಡು ಈ ಗ್ರೇವಿ ಅದ್ರ ಮೇಲೆ ಹಂಗೆ ಹಾಕ್ಕೊಂಡು ಮುದ್ದೆ ಒಟ್ಟಿಗೆ ಟ್ರೈ ಮಾಡೋಣ. ಲೈಟ್ ಆಯ್ಲಿ ಪ್ರತಿಯೊಂದು ಐಟಮ್ನೂ ಅವ್ರಿಗೆ ಹೇಳ್ಬಿಟ್ಟು ಹೋಗ್ಬೇಕಲ್ಲ, ಅದು ಸ್ವಲ್ಪ ಕಮ್ಮಿ ಮಾಡಿ ಸರ್ ಅದು ಕಮ್ಮಿ ಮಾಡಿ ಟೇಸ್ಟ್ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ರೆ ಬೇಡ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೀನಿ. ಬಿಕಾಸ್ ಟೇಸ್ಟ್ ಇಂಪಾರ್ಟೆಂಟ್ ನಮಗೆ. ಟೇಸ್ಟ್ ಇಸ್ ಆಹಾ ಫಿಶ್ ಗ್ರೇವಿ ಅಂದರೆ ಲೈಟಾಗಿ ಒಂದು ಹುಳಿ ಇರಬೇಕು. ಆ ಹುಳಿ ಇದ್ದರೆ ಫಿಶ್ ಗ್ರೇವಿಗೆ ಒಂದು ಖುಷಿ. ಆ ಮೀನು ನಗುತ್ತೆ. ಹುಳಿ ಹಾಕೋರ್ಗರು ಚೆನ್ನಾಗಿರುತ್ತೆ ಅಂತ ಒಂದು ಬೆಸ್ಟ್ ಟೇಸ್ಟಲ್ಲಿರುವಂಥ ಫಿಶ್ ಗ್ರೇವಿ ಅಂತಲೇ ಹೇಳ್ಬಿಡ್ತೀನಿ. ಲೈಟಾಗಿ ತಿಕ್ಕಿದೆ. ಆ ಹುಣಸೆಹಣ್ಣು ಹಾಕಿರುವಂಥ ಒಂದು ಹುಳಿ ಇದೆ. ಬೆಸ್ಟ್ ಟೇಸ್ಟು. ನಾಟಿ ಶೈಲ್ ಅನ್ನೋದಕ್ಕೋಸ್ಕರ ಅವರು ನಾಟಿಯಾಗೇ ಇರಲಿ ಅಂತ ಹೇಳ್ಬಿಟ್ಟು ಫಿಶ್ದು ಯಾವ್ದು ಇದು ಕೆರೆ ಮೀನು ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಸೀ ಫುಡ್ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ನನ್ನ ಪರ್ಸನಲ್ ಸಜೆಷನು. ಮೀನು ಕೂಡ ಚೆನ್ನಾಗಿದೆ, ಫ್ರೆಶ್ಶು. ಟೇಸ್ಟ್ ಮಾಡಬೇಕಾದ್ರೆ ಸೂಪರ್ ಆಗಿರುತ್ತೆ. ಆ ಒಂದು ರಾನೆಸ್ಸು, ಮೀನ್ದು ಒಂದು ಹಾರ್ಡ್ ಸ್ಮೆಲ್ಲು ಅಂತೂ ದೇವರಣೆಗೆ ಬರೋಲ್ಲ. ಚೆನ್ನಾಗಿದೆ. ಮುದ್ದೆ ಒಟ್ಟಿಗೆ ಮಟನ್ ಚಾಪ್ಸು, ನಾಟಿ ಕೋಳಿ ಸಾರು, ಫಿಶ್ ಗ್ರೇವಿ ಮೂರೂ ಅಷ್ಟು ಆ್ಯಪ್ಟ್ ಆಗಿರುತ್ತೆ. ಮಟನ್ ಬಿರಿಯಾನಿ ಟ್ರೈ ಮಾಡಿ, ಅದರೊಟ್ಟಿಗೆ ಮೊಸರು ಬಜ್ಜಿ ಸ್ವಲ್ಪ ಎಕ್ಸ್ಟ್ರಾ ಇಸ್ಕೊಂಡು ಟ್ರೈ ಮಾಡಿ. ಸೂಪರ್ ಕಾಂಬಿನೇಷನ್ನು. ಓವರ್ಲಾಗಿ ಒಂದು ಬೆಸ್ಟ್ ಸ್ಪಾಟ್ ಗೈಸ್. ಫ್ಯಾಮಿಲಿಯಾಗಿ, ಫ್ರೆಂಡ್ಸ್ ಆಗಿ ಅಥವಾ ಟೀಮ್ ಔಟಿಂಗ್ ಆಗಿ ಒಂದು ಗ್ಯಾಂಗ್ ಆಗಿ ಬರೋಕ್ಕೆ ಒಂದು ಚೆನ್ನಾಗಿರುವಂಥ ಒಂದು ಸ್ಪಾಟ್. ಇಲ್ಲಿ ಬಂದ್ಬಿಟ್ಟು ನಾನು ಪಿಜ್ಜಾ ತಿಂತೀನಿ ಅಂದರೆ ಹಂಗೆ ಹೊಡೆದು ಆಚೆ ಹಾಕ್ಬಿಡಿ. ನಾಟಿ ಸ್ಟೈಲ್ ತಿನ್ನಿ, ಚೆನ್ನಾಗಿರುತ್ತೆ. ಈ ಜಾಗದಲ್ಲಿ ಒಂದು ಬೆಸ್ಟ್ ಸ್ಪಾಟ್ ಅಂತ ಹೇಳ್ತೀನಿ. ಜಾಗದ ಅಡ್ರೆಸ್ಸು ಪ್ರೈಸಿಂಗು ನಿಮಗೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ. ಜಸ್ಟ್ ಗೋ ಒಂದು ಚೆಕ್ ಔಟ್ ಗೈಸ್. ಯಾರಾದ್ರು ವಿಸಿಟ್ ಮಾಡಿದ್ರೆ ಜಸ್ಟ್ ಕಮ್ಮಿ ಟೇಸ್ಟ್ ಹೇಗಿರುತ್ತೆ ಅಂತ ವಿಸಿಟ್ ಮಾಡಿದ್ರೆ ಮಿಸ್ ಮಾಡದೆ ವಿಸಿಟ್ ಮಾಡಿ ಇಷ್ಟಪಡ್ತೀರಾ. ಓಕೆ, ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕೊಂಡು ಮಾಡಿ ಗೈಸ್. ನೋಡ್ತಾ ಇದ್ರೆ KFC, ಇದು ಕನ್ನಡ ಫುಡ್ ಚಾನಲ್. ಟಾಟಾ, ಬಾಯ್ ಬಾಯ್.